ನಮ್ಮ ಸುತ್ತಮುತ್ತಲಿನ ಬದುಕಿನೊಳಗೆ ನಾವು ಅನೇಕ ಯಶಸ್ವಿ ವ್ಯಕ್ತಿಗಳನ್ನು ಕಾಣ್ತಾ ಇರ್ತೇವೆ. ಅವರು ಯಶಸ್ಸನ್ನು ಸಾಧಿಸಿರ್ತಾರೆ, ಭಾಳ ಸಾಧನೆ ಮಾಡಿರೋದ್ರಿಂದ ಅವರು ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ಅವರನ್ನು ನೋಡಿ ನಮಗೂ ಅನ್ನಿಸ್ತದೆ, ನಾವು ಯಾಕೆ ಇಂಥ ಯಶಸ್ಸನ್ನು ಗಳಿಸಬಾರದು. ಇದು ಸಹಜ. ಯಾರನ್ನೋ ಒಬ್ಬರು ನೋಡಿ ನಾವು ಹಾಗಾಗಬೇಕು ಎಂಬುವಂಥ ಒಂದು ಕನಸು ಎಲ್ಲರಿಗೂ ಇರ್ತದೆ, ಇರಬೇಕಾದದ್ದೇ. ಆದರೆ ಅವರು ನೋಡಿದ ಯಶಸ್ವಿ ವ್ಯಕ್ತಿಗಳನ್ನು ಅವರ ಸಾಧನೆಯ ಹಿಂದೆ ಇರ್ತಕ್ಕಂಥ ಪರಿಶ್ರಮದ ಬಗ್ಗೆ ನಮಗೆ ಅರಿವಿರೋದಿಲ್ಲ. ಈಗ ನಮ್ಮ ಅನೇಕ ಯಶಸ್ವಿ ವ್ಯಕ್ತಿಗಳಂತಂದರೆ ಕಲಾವಿದರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಅನೇಕ ರಂಗಗಳಲ್ಲಿ ಬಹಳ ಮಹತ್ವದ ಪೂರ್ಣ ಸಾಧನೆ ಮಾಡಿದಂಥವರನ್ನು ನಾವು ನೋಡ್ತಾ ಇದ್ದೇವೆ. ಅದು ನಮ್ಮ ಶಹರದಲ್ಲಿ ನೋಡ್ತೇವೆ, ನಮ್ಮ ರಾಜ್ಯದಲ್ಲಿ ನೋಡ್ತೇವೆ, ನಮ್ಮ ದೇಶದಲ್ಲಿ ನೋಡ್ತೇವೆ, ಜಗತ್ತಿನಲ್ಲಿ ಆದ್ಯಂತ ನೋಡ್ತೇವೆ. ಕೆಲವೊಬ್ಬರಿಗೆ ಒಂದು ವರ್ಷಕ್ಕೊಮ್ಮೆ ನೋಬೆಲ್ ಪ್ರೈಸ್ ಕೊಡ್ತಾರೆ, ಫಿಸಿಕ್ಸಿಗೆ ಕೊಡ್ತಾರೆ, ಕೆಮಿಸ್ಟ್ರಿಗೆ ಕೊಡ್ತಾರೆ, ಮೆಡಿಸಿನ್ಗೆ ಕೊಡ್ತಾರೆ, ಆಮೇಲೆ ಲಿಟ್ರೇಚರ್ಗೆ ಕೊಡ್ತಾರೆ. ಆಮೇಲೆ ಹಾಗೆ ಇಂಥ ಅನೇಕ ಪ್ರಶಸ್ತಿಗಳು ದೊರಕ್ತಾ ಇರ್ತವೆ. ಅವನ ಪೇಪರ್ನಲ್ಲಿ ಓದ್ತೀವಿ, ಎಂಥ ಸಾಧನೆ ಮಾಡಿದಾರಲ್ಲಪ್ಪ. ನಮಗೆ ಬಹಳ ಮಹತ್ವದ್ದು ಅನಿಸೋದು, ಏನಪ್ಪ ಈ ಸಾಧನೆ ಹಿಂದೆ ಏನೆಲ್ಲ, ಈ ಸಾಧನೆ ಯಾತಕ್ಕಾಗಿ ಈ ನೊಬೆಲ್ ಪ್ರೈಸ್ ಕೊಟ್ಟರು ಅಂತ ನೋಡಿದರೆ, ಅವರು ಮಾಡಿದ ಸಾಧನೆಯಿಂದ ಇಡೀ ಜಗತ್ತಿಗೆ ಒಂದು ಕಲ್ಯಾಣ ಆಗುವಂಥ ಒಂದು ಕೆಲಸವನ್ನು ಅವರು ಸಾಧಿಸಿಬಿಟ್ಟಿರ್ತಾರೆ. ಅಂಥ ಸಾಧನೆ ಅವರಿಗೆ ಅದು ದೊರಕಿರ್ತದೆ. ಅದರ ಹಿಂದೆ 30-40 ವರ್ಷಗಳ ಹಿಂದೆ ಇರ್ತಕ್ಕ ಅಸಾಧಾರಣವಾದಂಥ ದೊಡ್ಡ ಪ್ರಯತ್ನ ಇರ್ತದೆ ಎಂಬುದರ ಬಗ್ಗೆ ನಮಗೆ ಅರಿವಿರುವುದಿಲ್ಲ. ಅವರನ್ನ ಈಗ ನೋಡಿ ಅವರ ಕೈಯಲ್ಲಿ ಸಿಗುವಂಥ ನೊಬೆಲ್ ಪ್ರೈಸ್ ನೋಡ್ತೇವೆ, ಮತ್ತು ಅವರಿಗೆ ದೊರಕಿದ ದುಡ್ಡಿನ ಹಣದ ಮೊತ್ತವನ್ನು ನೋಡಿ ನಾವು ಎಂಥ ಸುಖಿಯಾದಪ್ಪ, ನೊಬೆಲ್ ಪ್ರೈಸ್ ಬಂತಲ್ಲ, ನನಗೂ ಒಂದು ನೊಬೆಲ್ ಪ್ರೈಸ್ ಬರಬೇಕು ಅಂದ್ಕೋತೇವೆ. ಹೌದು, ನಿಮಗೂ ನೊಬೆಲ್ ಪ್ರೈಸ್ ಬರಬೇಕು, ಯಾರಿಗಾದರೂ ಬರಬೇಕು. ನಾವು ಅಂದ್ಕೊಂಡಂಗೆ ಇನ್ನೂ ಅನೇಕರು, ಸಾವಿರಾರು ಜನರು ನೊಬೆಲ್ ಪ್ರೈಸ್ ಬರಬೇಕು, ಅಥವಾ ಇನ್ನೊಂದು ಪ್ರಶಸ್ತಿ ಬರಬೇಕು, ಭಾರತ ರತ್ನ ಬರಬೇಕು, ಪದ್ಮವಿಭೂಷಣ ಬರಬೇಕು, ಇನ್ನೊಂದು ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು, ಹೀಗೆ ಅನ್ಕೊಂಬೋರು ಭಾಳ ಜನ ಇರ್ತಾರೆ. ಆದರೆ ಅಷ್ಟು ಸುಲಭವಾಗಿ ಅದು ದಕ್ಕೋದಲ್ಲ. ಯಾಕೆ ದಕ್ಕೋದಲ್ಲ ಅಂದರೆ ಅನೇಕ ಕಾರಣಗಳಿರುತ್ತೆ. ಯಶಸ್ಸು ಯಾವ ಎತ್ತರಕ್ಕೆ ಇರಬೇಕು ಅಂತಂದರೆ ಜನ ಅದನ್ನು ಗುರುತಿಸಬೇಕು. ಅದು ಗುರುತಿಸಿದ ಮೇಲೆ ಎಂಥ ಸಾಧನೆ ಮಾಡಿದ್ದಾರಲ್ಲಪ್ಪ ಅಂತ. ಈಗ ನಾವು ಹಿಂದಕ್ಕೆ ಅರ್ನೆಸ್ಟ್ ಹ್ಯಾಮಿಂಗ್ವೇ ಅಂತ ಒಬ್ಬನು ಓಲ್ಡ್ ಮ್ಯಾನ್ ಆ್ಯಂಡ್ ದ ಸೀ ಅಂಥೇಳಿ ಒಂದು ಕಾದಂಬರಿ ಬರೆದ. ಅವರಿಗೆ ನೊಬೆಲ್ ಪ್ರೈಸ್ ಬಂತು. ಎಂಥ ಸಾಧನೆ ಅಂತ ಮಾಡಿ ಆ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸಿ ಆ ಪುಸ್ತಕವನ್ನು ನಾವು ಓದ್ತೇವಲ್ಲ, ಓದಿದ ಮೇಲೆ ಅನ್ನಿಸ್ತದೆ, ಯಪ್ಪ, ಇದು ನಿಜವಾಗ್ಲೂ ಒಂದು ರೀತಿಯಿಂದ ನೊಬೆಲ್ ಪ್ರೈಸಿಗೆ ಬಹಳ ಅಸಾಧಾರಣವಾದ ಕೃತಿಯನ್ನು ಅರ್ನೆಸ್ಟ್ ಹ್ಯಾಮಿಂಗ್ವೇ ಕೊಟ್ಟಿದ್ದಾನೆ, ಎಂಥ ಕೃತಿಯಪ್ಪ ಅಂತ ಹೀಗೆ ಅನಿಸ್ತದೆ. ಅದು ಓದಿ ಆದಮೇಲೆ ಹಾಗೂ ನಾವು ಬರಿಬೇಕು, ಹಾಗೆ ನಾವು ಸಾಧಿಸಬೇಕು ಅಂತ ಒಂದು ಛಲ ಬರ್ತದೆ. ಆದರೆ ಅಂದುಕೊಂಡಂತೆ ಯಶಸ್ಸು ದೊರಕುವುದಿಲ್ಲ. ಅದು ಬಹಳ ಕಷ್ಟ ಸಾಧ್ಯವಾದದ್ದು. ಯಶಸ್ಸಿಗೆ ಕೆಲವೊಬ್ಬರು ಕೇಳ್ತಾರೆ, ಏನಾದರೂ ಒಂದು ಮಾರ್ಗ ಇದೆನಾ, ಯಶಸ್ಸು ಸಾಧಿಸೋದಕ್ಕೆ ಏನಾದರೂ ಮಾರ್ಗ ಇದೆ ಅಂದೆ. ಯಶಸ್ಸಿಗೆ ಯಾವ ಥರದ ರಾಜಮಾರ್ಗಗಳು ಇಲ್ಲ, ರಾಜಮಾರ್ಗಗಳಿರೋದಲ್ಲ. ನೀವು ನಡೆದ ಹಾದಿ ಹೇಗಿರ್ತದೆ, ಕಲ್ಲು ಮುಳ್ಳಿನ ಹಾದಿ ಆಗಿರ್ತದೆ. ಅನೇಕ ತೊಂದರೆಗಳಿರ್ತವೆ, ಅನೇಕ ಕಷ್ಟಗಳು ಬರ್ತವೆ. ಮುಗ್ಗರಿಸ್ತಾರೆ, ಬೀಳ್ತಾನೆ, ಏಳ್ತಾನೆ, ಮತ್ತೆ ಮುಂದೆ ಹೋಗ್ತಾನೆ. ಬಿದ್ದವನು ಮತ್ತೆ ಎದ್ದು ನಿಲ್ಲಬೇಕು, ಮತ್ತೆ ನಡಿಬೇಕು, ಮತ್ತು ಒಂದು ಪಾಯಿಂಟ್ ಆಫ್ ಟೈಮ್ ಯಶಸ್ಸನ್ನು ಸಾಧಿಸಬೇಕು. ಅದು ಸಾಧಿಸಿದಾಗ ಅವನಿಗೆ ಅನ್ನಿಸ್ತದೆ. ಆಮೇಲೆ ಅವನು ಹಿಂತಿರುಗಿ ನೋಡ್ತಾನಲ್ಲ, ಸಿಂಹಾವಲೋಕನ ಅಂತ ಮಾಡ್ತಾನಲ್ಲ, ಆವಾಗ ಅವನ ನಡೆದ ದಾರಿಯೇ ಅದು ರಾಜಮಾರ್ಗವಾಗ್ತದೆ, ಯಶಸ್ಸಿನ ರಾಜಮಾರ್ಗವಾಗ್ತದೆ. ಇಂಥ ಯಶಸ್ಸನ್ನು ಕಂಡುಕೊಂಡಂಥ ಅನೇಕ ಜನರು ನಮ್ಮ ಜಗತ್ತಿನೊಳಗೆ ಹರಡ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅವರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಅವರು ಎಂಥ ಒಂದು ಅಸಾಧಾರಣ ಸಾಧನೆ ಮಾಡಿದ್ರಲ್ಲ, ಆ ಸಾಧನೆಯ ಹಿಂದೆ ಇರತಕ್ಕಂಥ ಪರಿಶ್ರಮ ಏನು, ಆ ಪರಿಶ್ರಮ ನಾವು ಹೇಗೆ ಪಡಬೇಕು, ಮತ್ತು ಜೀವನದಲ್ಲಿ ನಾವು ಹೇಗೆ ಒಂದು ರೀತಿಯಿಂದ ನಮ್ಮದೇ ಒಂದು ಯಶಸ್ಸಿನ ಮಾರ್ಗವನ್ನು ಕಂಡುಕೊಳ್ಬೇಕು ಎಂಬ ಒಂದು ನಮಗೊಂದು ಚಿಂತನೆ ಇರಬೇಕಾಗ್ತದೆ. ನಾನು ಒಂದು ಉದಾಹರಣೆ ಹೇಳಬೇಕಾದ್ರೆ, ಒಬ್ಬ ಡಚ್ ಪೇಂಟರ್, ಒಬ್ಬ ವರ್ಣ ತೈಲ ಕಲಾಕಾರ, ಬಹಳ ಮಹತ್ವದ ಕಲಾಕಾರ. ಅವನು 37 ವರ್ಷ ಮಾತ್ರ ಬದುಕಿ ಬಾಳಿದ್ದ. ಅವನ ಹೆಸರು ವಿನ್ಸೆಂಟ್ ವ್ಯಾನ್ ಗೋ ಅಂತ. ಅವನು ಒಂದು 10 ವರ್ಷದ ಅವಧಿಯೊಳಗೆ ಅವನು ಬದುಕಿದ್ದೆ. ನಾನು ಹೀಗಾಗಿ ಹೇಳಿದಾಗೆ 37 ವರ್ಷ. ಅವನು 10 ವರ್ಷದ ಅವಧಿಯೊಳಗೆ 2100ರಷ್ಟು ಮಹತ್ವದ ಕಲಾಕೃತಿಗಳನ್ನು ಜಗತ್ತಿಗೆ ಬಿಟ್ಟು ಹೋದ. ಎಂಥ ಅದ್ಭುತವಾದ ಕಲೆ ಅಂತಂದರೆ, ಅದನ್ನು ನೋಡಿ ಅವರು ಏನಪ್ಪ, ಎಂಥ ಒಂದು ರೀತಿಯಿಂದ ಈ ಕ್ಯಾನ್ವಾಸಿನ ಮೇಲೆ ಎಂಥ ಅದ್ಭುತವಾದ ಪೇಂಟಿಂಗ್ ಮಾಡಿದಾರಲ್ಲಪ್ಪ, ಯಾರಪ್ಪ ಈ ಮನುಷ್ಯ ಅಂತ ಕೇಳುವ ಹಾಗೆ ಆ
ಅಷ್ಟು ಅಸಾಧಾರಣವಾದ ಕೃತಿಗಳನ್ನು ಬಿಟ್ಟು ಹೋದ. ಅವರಿಗೆ ಒಂದು ಸಾರಿ ಕೇಳಿದ್ರಂತೆ ಯಾರೋ ಒಬ್ಬರು, ಅಲ್ಲಪ್ಪ ನಿನಗೆ ಎಷ್ಟೆಲ್ಲ ಅಸಾಧಾರಣವಾದ ಕೃತಿಗಳನ್ನು, ಎಷ್ಟೊಂದು ಮಹತ್ತರವಾದಂಥ, ಎಷ್ಟೊಂದು ಅದ್ಭುತವಾದ ಕೃತಿಗಳನ್ನು ನೀ ರಚನೆ ಮಾಡಿದ್ದೀಯೇ, ಇದರ ಹಿಂದಿನ ಗುಟ್ಟೇನು? ಈ ಯಶಸ್ಸಿನ ಹಿಂದೆ ಇಂಥ ಒಂದು ಅದ್ಭುತವಾದ ಕಲೆಯನ್ನು ಹೇಗೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಿನಗೆ? ನಮಗೆ ಯಾಕೆ ಆಗೋಲ್ಲ ಅಂತ. ಅದು ನಮಗೆ ಆಗೋದಿಲ್ಲ, ಆ ಮಾತು ಬೇರೆ. ಅದು ಅವರಿಗೆ ಅವರದೇ ಆದ ಒಂದು ತಿಳುವಳಿಕೆ ಇರ್ತದೆ, ಅದು ಆಗ್ತದೆ. ಅದಕ್ಕೆ ಅವರು ಒಂದು ಹೇಳಿದಂತೆ, ಏನಿಲ್ಲ, ನನ್ನ ಯಶಸ್ಸಿನ ಸಾಧನೆ ಹಿಂದೆ ಏನಿಲ್ಲ, ನಾನು ನಾಳೆ ಯಾವ ಚಿತ್ರವನ್ನು ಬಿಡಿಸಬೇಕು, ಯಾವ ಕ್ಯಾನ್ವಾಸಿನ ಮೇಲೆ ಯಾವ ರೀತಿಯಿಂದ ಒಂದು ಚಿತ್ರವನ್ನು ಕಾಣಬೇಕು ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಸದಾ ಕಾಲ ಚಿಂತನೆ ಮಾಡ್ತಾ ಇರ್ತಾನೆ, ಧೇನಿಸ್ತಾ ಇರ್ತಾನೆ. ಅದನ್ನೇ ಯೋಚನೆ ಮಾಡಿದಾಗ ನನಗೆ ಗೊತ್ತಿಲ್ಲದೆ ನನ್ನ ನಿದ್ರೆ ಆವರಿಸಿಬಿಡ್ತದೆ. ಆ ನಿದ್ರೆಯೊಳಗನೆ ಏನಾಗ್ತದೆ, ಆ ನಿದ್ರೆಯೊಳಗೂ ಕೂಡ ನಾನು ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಚಿತ್ರಗಳ ಬಗ್ಗೆ, ಆ ಕ್ಯಾನ್ವಾಸಿನ ಮೇಲೆ ಚಿತ್ರ ಹೇಗೆ ಮೂಡಬೇಕು ಅಂಬೋದನ್ನೇ ನಾನು ಯೋಚನೆ ಮಾಡ್ತಿರ್ತೇನೆ. ಆ ಕನಸಿನಲ್ಲಿ ನಾನು ಏನು ಮಾಡ್ತೇನೆ, ಒಂದು ಚಿತ್ರವನ್ನು ಕಾಣ್ತೇನೆ. ಆ ಕನಸಿನಲ್ಲಿ ಹೋಗಿ ಚಿತ್ರ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ, ಸ್ಪಷ್ಟವಾಗಿ ಅದು ನಾಳೆ ನಾನು ತಯಾರಿ ಮಾಡಬಹುದಾದಂಥ, ಕ್ಯಾನ್ವಾಸಿನ ಮೇಲೆ ರಚನೆ ಮಾಡಬಹುದಂಥ ಒಂದು ರೀತಿಯಿಂದ ಅದ್ಭುತವಾದಂಥ ಕಲೆ ಆಗಿ ನಿರ್ಮಾಣ ಆಗೋದಕ್ಕೆ ಒಂದು ಚಿತ್ರ, ಸ್ಪಷ್ಟವಾದ ಚಿತ್ರ ನನ್ನ ತಲೆಯಲ್ಲಿ ಕನಸಿನಲ್ಲಿಯೇ ಮೂಡಿರ್ತದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು ಏನಂತಂದರೆ, ಕ್ಯಾನ್ವಾಸಿನ ಮುಂದೆ ನಿಲ್ಲೋದು, ಆ ಚಿತ್ರವನ್ನು ಬಿಡಿಸೋದು, ಆ ಚಿತ್ರಕ್ಕೆ ಬಣ್ಣಗಳನ್ನು ತುಂಬ್ತಾ ಹೋಗೋದು, ಅನೇಕ ಥರದ ಬಗೆಯಾದ ಬಣ್ಣಗಳನ್ನು, ಬೇರೆ ರೀತಿಯಿಂದ ಬಣ್ಣಗಳನ್ನು ತುಂಬಿ ಅದಕ್ಕೊಂದು ಅದ್ಭುತವಾದ ಒಂದು ಕೃತಿಯನ್ನು ಸೃಷ್ಟಿ ಮಾಡೋದಕ್ಕೆ ನನಗೆ ಸಾಧ್ಯ ಆಗಿದೆ. ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ಅಂದರೆ, ಕನಸು ಕಂಡವರು ಯಾರು ಜಗತ್ತಿನಲ್ಲಿ ಯಶಸ್ಸು ಕಂಡಿದ್ದಾರೆ, ಅವರ ಮೂಲಭೂತವಾದಂಥ ಒಂದು ಚಿಂತನೆ ಏನಿರ್ತದೆ ಅಂದರೆ, ಅವರೆಲ್ಲ ಕನಸುಗಾರರಾಗಿರ್ತಾರೆ, ಅವರ ಶ್ರೇಷ್ಠ ಕನಸುಗಾರರಾಗಿರ್ತಾರೆ. ನಾವು ಎಲ್ಲ ದಿನಾಲೂ ಕನಸು ಕಾಣ್ತೇವೆ, ನಮಗೂ ದಿನಾಲೂ ಕನಸು ಬರ್ತವೆ, ಅನೇಕ ಕನಸುಗಳು ಬರ್ತವೆ, ಹೀಗಾಗದೆ. ಆದರೆ ಆ ಯಶಸ್ಸಿನ ಹಿಂದೆ, ಆ ಕನಸಿನಲ್ಲಿ ನಾವು ಸಾಧನೆ ಮಾಡಿದರ ಹಿಂದೆ ಇರಬಹುದಾದಂಥ ಪ್ರಯತ್ನದ ಅರಿವು ಇರುವುದಲ್ಲ ನಮಗೆ. ಅದನ್ನು ಮಾಡಿದಾಗ ಮಾತ್ರ ಅದರ ಬೆನ್ನ ಹಿಂದೆ ಬಿದ್ದು ಅದನ್ನೇ ಸಾಧಿಸಿ ನಾನು ಯಾವ ಯಶಸ್ಸನ್ನು ಕನಸಿನಲ್ಲಿ ಕಂಡಿದ್ದೇನಲ್ಲ, ಆ ಯಶಸ್ಸನ್ನು ಸಾಧಿಸಬೇಕಾದ ಪಡುವ ಪರಿಶ್ರಮ ಅದು ಅಸಾಧಾರಣವಾಗಿರ್ತದೆ, ಬಹಳ ಮಹತ್ವದ್ದು, ಅದು ಬಹಳ ಕಷ್ಟದಾಯಕವಾಗಿರ್ತದೆ. ಅದನ್ನು ಒಂದು ಸಾರಿ ನೀವು ಗೆದ್ದು ಬಿಟ್ಟರೆ ನೀವು ಕೂಡ ಯಶಸ್ಸನ್ನು ಸಾಧಿಸ್ಬೋದು. ಇಂಥ ಒಂದು ಕೆಲಸಗಳು ಅಂದರೆ, ನಾನು ಈಗಾಗಲೇ ಹೇಳಿದಾಗೆ ಮಹತ್ವದ ಎಲ್ಲ ವಿಜ್ಞಾನಿಗಳು, ಸಾಹಿತಿಗಳು, ಕಲಾವಿದರು, ನಾಟಕಕಾರರು ಎಲ್ಲ ಅಸಾಧಾರಣವಾದ ಎತ್ತರಕ್ಕೆ ನಿಂತಹ ಮೇರು ಸದೃಶವಾದಂಥ ವ್ಯಕ್ತಿತ್ವ, ಎತ್ತರಕ್ಕೆ ಹೋದಂಥ ವ್ಯಕ್ತಿಗಳನ್ನು ನೋಡಿದಾಗ ಅವರೆಲ್ಲ ಅವರ ಬದುಕಿನ ಹಿಂದೆ ಇರುವಂಥ ಒಂದು ಮೂಲ ಆಶಯ ಅಂದರೆ ಅವರೆಲ್ಲ ಕನಸುಗಾರರಾಗಿರ್ತಾರೆ. ಇನ್ನೊಂದು ಉದಾಹರಣೆ, ಬಹಳ ಚೆನ್ನಾಗಿರುವಂಥ ಒಂದು ಉದಾಹರಣೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಒಂದು ಉದಾಹರಣೆ ಅಂತಂದರೆ, ಒಬ್ಬ ತರುಣ ಇದ್ದ, ನೀಳವಾದ ಒಂದು ರೀತಿಯಿಂದ ಬಹಳ ಚೆನ್ನಾಗಿದ್ದ, ಬಹಳ ಅತ್ಯಂತ ದಷ್ಟಪುಷ್ಟವಾದ ದೇಹ ಅನ್ನೋದಕ್ಕಿಂತ ನೀಳವಾದ ದೇಹಕ್ಕಾಯಿತು, ಆದರೆ ಶರೀರ ತುಂಬ ಶಕ್ತಿ ತುಂಬಿಕೊಂಡಿತ್ತು. ಅವನಿಗೆ ಒಂದು ಆಸೆ ಇತ್ತು. ಆ ತರುಣನಿಗೆ ಒಂದು ಆಸೆ, ಏನಪ್ಪ, ನಾನು ಒಬ್ಬ ಸಮರಕಲೆಯ ಅಭ್ಯಾಸ ಮಾಡಬೇಕು, ಸಮರಕಲೆಯಲ್ಲಿ ನನ್ನ ಎಕ್ಸ್ಪರ್ಟೈಸ್ ಸಾಧಿಸಬೇಕು ಅಂತೇಳ್ಬಿಟ್ಟು ಒಂದು ಮಾರ್ಷಿಯಲ್ ಆರ್ಟ್ ಅಂತೇವಲ್ಲ, ಆ ಮಾರ್ಷಿಯಲ್ ಆರ್ಟಲ್ಲಿ ನನಗೆ ಒಂದು ರೀತಿಯ ತರಬೇತಿ ಸಿಕ್ಕರೆ ನಾನು ಜಗತ್ತಿನ ಶ್ರೇಷ್ಠ ಒಬ್ಬ ಮಾರ್ಷಿಯಲ್ ಆರ್ಟ್ ಅದಕ್ಕೆ ಕಲಿತಂಥ ಒಬ್ಬ ವ್ಯಕ್ತಿ ಆಗ್ತಾನೆ ಅಂತ ಹೇಳಿಬಿಟ್ಟು ಅವನು ಏನು ಮಾಡಿದ್ದ, ಅದನ್ನೇ ಯೋಚನೆ ಮಾಡ್ತಾಯಿದ್ದ. ಅಲ್ಲಿಂದ ಅವನು ಏನಿದ್ದ ಶಹರದಿಂದ ಒಂದು 300 ಮೈಲ್ ಮೇಲೆ ಇನ್ನೊಂದು ಶಹರ ಇತ್ತು. ಆ ಶಹರದಲ್ಲಿ ಈ ಸಮರಕಲೆಯನ್ನು ಅಭ್ಯಾಸ ಮಾಡುವಂಥ ಕೆಲವೊಂದು ಕೇಂದ್ರಗಳಿದ್ದು, ಕೆಲವೊಂದೆಲ್ಲ ಸೆಂಟರ್ಸ್ ಇದ್ದು, ಆ ಸೆಂಟರ್ಸ್ನಲ್ಲಿ ಹೋಗಿ ಕಲಿತರೆ ಅವನಿಗೆ ಏನು ದೊರಕ್ತದೆ, ಆ ಸಮರಕಲೆ ತನಗೆ ಕರಗತವಾಗ್ತದೆ ಅಂತ ಹೇಳಿಬಿಟ್ಟು ಅವನು ಅದಕ್ಕೆ ಅಲ್ಲಿ ಹೋಗೋದಕ್ಕೆ ಒಂದು ದಿವಸ ತಯಾರಾದ. ತನ್ನ ಕಾರಿನಲ್ಲಿ ಕೂತು ಯಾವ ಸಿಟಿ ಇತ್ತಲ್ಲ, ಎಲ್ಲಿ ಸಮರಕಲೆಯನ್ನು ಕಲಿಸ್ತಾರಲ್ಲ, ಆ ಸಿಟಿ ಹತ್ರ ಧಾವಿಸಿದ. ಆದರೆ ದುರ್ದೈವಕ್ಕೆ ಏನಾಗ್ಬಿಡ್ತು, ಹಾದಿಯಲ್ಲೊಳಗೆ ಮಾರ್ಗ ಮಧ್ಯದೊಳಗೇ ಒಂದು ಅಪಘಾತಕ್ಕೀಡಾಗ್ಬಿಟ್ಟ. ಎಂಥ ಅಪಘಾತ ಅಂದರೆ, ಅವನು ಜೀವನ್ಮರಣದ ಹೋರಾಟದೊಳಗೆ ಬದುಕಿ ಉಳಿದದ್ದೇ ಭಾಳ ಕಷ್ಟ ಆಗಿ ಹೋಯಿತು. ಆಮೇಲೆ ಎಲ್ಲ ನೋಡ್ತಾನೆ, ಅನೇಕ ದಿನಗಳ ಕಾಲ ಸಾಹಸಪಟ್ಟು ಡಾಕ್ಟರ್ಸು ಅವನು ಬದುಕಿಸಿದ್ರು. ಆದರೆ ಏನಾಯ್ತು ಅಂದರೆ, ಅನಿವಾರ್ಯವಾಗಿ ಅವನ ಎಡಗೈಯನ್ನು ಪೂರ್ತಿಯಾಗಿ ತೆಗೆದು ಹಾಕಬೇಕಾಯ್ತು. ಅಂದರೆ ಇಲ್ಲಿ ಎಡಗೈಯನ್ನು ಪೂರ್ತಿಯಾಗಿ ತೆಗೆದು ಹಾಕಿಬಿಟ್ಟು ಪೂರ್ತಿ ಅದರ ಹೆಗಲವರೆಗೆ ಅವನ ಕೈಯನ್ನು ಕತ್ತರಿಸಿಬಿಟ್ರು. ಅವನ ಕೈಯೇ ಇರಲಿಲ್ಲ. ಅದಾದಮೇಲೆ ಪಾಪ ಮನೆಯಲ್ಲಿ ಕೂತಿದ್ದ.
ಭಾಳ ಯೋಚನೆ ಮಾಡಿದೆ. ಏನಪ್ಪ ನಾನು ಯಾವುದು ಒಂದು ಸಮರಕಲೆಯನ್ನು ಅಭ್ಯಾಸ ಮಾಡ್ಬೇಕಂತ ಮಾಡಿದ್ದೆ, ಆದರೆ ನನ್ನ ದುರ್ದೈವಕ್ಕೆ ನನ್ನ ಎಡಗೈ ಪೂರ್ತಿಯಾಗಿ ಹೋಗಿಬಿಡ್ತಲ್ಲ, ಏನು ಮಾಡೋದು? ಎಷ್ಟು ಭಾಳ ನೊಂದ್ಕೊಂಡು ಬಿಟ್ಟಿದ್ದ ಪಾಪ. ಆದರೂ ಕೂಡ ಅವನಿಗೆ ಹಂಬಲ, ಆ ಕನಸು ಹೋಗಿರಲಿಲ್ಲ. ಸಮರಕಲೆಯನ್ನು ಅಭ್ಯಾಸ ಮಾಡಬೇಕು ಎಂಬ ಕನಸು ಹೋಗಿರಲಿಲ್ಲ ಅವನಿಗೆ. ಅವನು ಏನು ಮಾಡಿದ ಅಂದರೆ, ಏನಾದರೂ ಆಗಲಿ, ಎಂತಾದರೂ ಆಗಲಿ, ನನ್ನ ಕೈ ಅವ್ರು ಯಾರು ಕಲಿಸ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆ ಸಮರಕಲೆಯ ಕಲಿಸುವಂಥ ಒಂದು ಕೇಂದ್ರ ಇದೆಯಲ್ಲ, ಅಲ್ಲಿ ಮತ್ತೊಂದು ಸರಿ ಹೋಗೋಣ, ಅಲ್ಲಿ ಹೋಗಿ ನೋಡೋಣ ಏನಾದರೂ ಸಮರಕಲೆಗಳನ್ನು, ಯಾವ ಥರದ ಸಮರಕಲೆಗಳನ್ನು ಕಲಿಸ್ತಾರೆ, ಆ ಸಮರಕಲೆಗಳನ್ನು ನೋಡಾದರೂ ಬರೋಣ, ಅಷ್ಟಕ್ಕಾದರೂ ತೃಪ್ತಿ ಪಟ್ಟುಕೊಳ್ಳೋಣ ಅಂತ ಹೇಳಿ ಆ ಸಮರಕಲೆ ಕಲಿಸುವಂಥ ಒಂದು ಕೇಂದ್ರಕ್ಕೆ ಹೋದ. ಅನೇಕ ಬೇರೆ ಬೇರೆ ಕೇಂದ್ರಗಳಿದ್ವು ಅಲ್ಲಿ. ಬೇರೆ ಬೇರೆ ಥರ ಜನರಿಗೆ ಆರೋಗ್ಯ ಅಭ್ಯಾಸ ಮಾಡಿಸ್ತಾಯಿದ್ರು. ಭಾಳ ಚೆನ್ನಾಗಿರ್ತಕ್ಕಂಥ ಯುವಕರು ಅಲ್ಲೆಲ್ಲ ತರಬೇತಿ ಪಡೀಲಿಕ್ಕೆ ಬಂದಿದ್ರು. ಅಲ್ಲಿ ಇರ್ತಕ್ಕಂಥ ಏನು ಕಲಿಸುವಂಥ ಏನು ಟ್ರೈನರ್ ಇರ್ತಾರಲ್ಲ, ಅವ್ರ ಹತ್ರ ಒಬ್ಬರು ಹೋಗಿ ಹೇಳಿದ, ನಾನು ಭಾಳ ಹಿಂದೆ ಒಂದು ಕಾಲಕ್ಕೆ, ಅಥವಾ ಈಗ ನನಗೆ ಆಕ್ಸಿಡೆಂಟ್ ಆಗಿ ನನಗೆ ಎಡಗೈ ಹೋಗಿಬಿಡ್ತು, ನನಗೆ ಈ ಹುಚ್ಚು ನನಗೆ ಮೊದಲಿನ ತೊಟ್ಟು ಹುಟ್ಟಿದಾಗಿಂದ ಇತ್ತು, ಏನೋ ಸಮರಕಲೆಯ ಅಭ್ಯಾಸ ಮಾಡಬೇಕು, ಸಮರಕಲೆಯಿಂದ ನಾನು ಶ್ರೇಷ್ಠತ್ವ ಅದು ಸಾಧಿಸಬೇಕು, ಶ್ರೇಷ್ಠನಾಗಬೇಕು ಅಂಥೇಳಿ ನನಗೆ ಒಂದು ಮನಸ್ಸಿನಲ್ಲಿತ್ತು, ಹಂಬಲ ಇತ್ತು. ಅದಕ್ಕಾಗಿ ಅನೇಕ ವರ್ಷಗಳ ಕಾಲ ಕನಸು ಕಂಡಿದ್ದೆ. ಈಗಲಾದರೂ ಆಗಲಿಲ್ಲ. ಆವಾಗ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆವಾಗ ನನ್ನ ಕೈ ಹೋಯಿತು. ಈಗಾದರೂ ಸಹಿತ ನೋಡಿ ಆದರೂ ಆಗ್ತದೋ ಏನೋ ಅಂತ ಬಂದೆ. ನನಗೇನಾದರೂ ಸಾಧ್ಯ ಆಗ್ಬೋದಾ ನೀವು ಸಮರಕಲೆ ಕಲಿಸೋದಕ್ಕೆ ಅಂತಂದರು. ಆ ಒಬ್ಬ ಟ್ರೈನರ್ ನೋಡಿದ, ಇವನು ಎಡಗೈ ಪೂರ್ತಿ ಇಲ್ಲ, ಕಲಿಸೋದಾದ್ರೆ ಹೇಗೆ? ಇಲ್ಲಪ್ಪ, ನಿನಗೆ ಕಲಿಸೋದಕ್ಕಾಗಲ್ಲ, ಕೈಯೇ ಇಲ್ಲಪ್ಪ, ನಿನಗೆ ಹೇಗೆ ಕಲಿಸೋದು ಅಂದ್ಬಿಟ್ರು. ಹಾಗೆ ಒಂದು 4-6 ಕೇಂದ್ರಗಳಲ್ಲಿ ಅಲ್ಲಿ ಹೋದ, ಟ್ರೈನರ್ಸನ್ನು ಮತ್ತೆ ಭೇಟಿಯಾದ. ಏನೋ ಒಂಥರ ನಾನು ಮತ್ತೆ ಅವ್ರಿಗೇನೋ ಒಂದು ಆಸೆ ತೆಗೆದು ಕೇಳ್ತಾ ಇದ್ದ, ಏನಂತಂದರೆ, ನನಗೆ ಸಮರಕಲೆ ಕಲಿಸ್ತೇನೆ, ಸಮರಕಲೆ ಕಲಿಸಿದೆ. ಒಬ್ಬ ಟ್ರೈನರ್ ಮಾತ್ರ ಏನು ಅನಿಸ್ತೋ ಏನೋ ಅವನಿಗೆ ಇಲ್ಲ, ನಿನಗೆ ಟ್ರೈನಿಂಗ್ ಕೊಡ್ತೇನೆ, ಸಮರಕಲೆಯನ್ನು ನೀ ಅಭ್ಯಾಸ ಮಾಡೋದಕ್ಕೆ ನಾಳಿನಿಂದ ತಯಾರಾಗಿ ಬಾ ಅಂತ ಹೇಳಿಬಿಟ್ಟ. ಅಲ್ಲಿ ಅನೇಕ ತರುಣರಿದ್ರಲ್ಲ, ಅವರೆಲ್ಲರೂ ನೋಡಿ ಇವನು ನೋಡಿ ನಕ್ಬಿಟ್ರು ಅವರು. ಏನಪ್ಪ ಇವನಿಗೆ ಎಡಗೈಯೇ ಇಲ್ಲ, ಇಂಥವನಿಗೆ ಏನು ಸಮರಕಲೆಯ ಅಭ್ಯಾಸ ಮಾಡಿಸ್ತಾನೆ ಅಂಥೇಳಿ ಅವರು ಎಲ್ಲ ನಕ್ಕರು. ಅಂಥ ಎಲ್ಲ ನಕ್ಕರು ಕೂಡ ಭಾಳ ಒಂದು ರೀತಿಯಿಂದ ವಿಷಣ್ಣವದನಾಗಿ ಹೋದ. ಮರುದಿವಸ ತಯಾರಿಯಾಗಿ ಬಂದು ಸಮರ ಕಲಿಯೋದಕ್ಕೆ ಸಿದ್ಧನಾಗಿ ನಿಂತು, ಅವನ ಗುರು ಏನಿದ್ದ, ಅವನ ಟ್ರೈನರ್ ಏನಿದ್ದಲ್ಲ, ಅವ್ರಿಗೆ ಒಂದು ಪಟ್ಟು ಹೇಳಿಕೊಟ್ಟ, ಒಂದು ಗತ್ತನ್ನು ಕಲಿಸ್ಕೊಟ್ಟ. ದಿನೇ ಇದನ್ನು ಅಭ್ಯಾಸ ಮಾಡಪ್ಪ ಅಂತಂದ. ಹೀಗೆ ಅವನಿಗೆ ಒಂದು ಆ ಪಟ್ಟು, ಯಾವ ಒಂದು ಕಲೆಯ ಇದರಿಂದ ಸಮರಕಲೆಯ ಒಂದು ಪಟ್ಟು ಇರ್ತದೆ, ಆ ಪಟ್ಟನ್ನು ಕಲಿಸ್ಕೊಟ್ಟ. ಮತ್ತದೇ ಮಾಡೋದು. ದಿನಗಳು ಕಳೆದು, ತಿಂಗಳು ಕಳೆದು, 2-3 ತಿಂಗಳ ಕಾಲ ಸತತವಾಗಿ ಒಂದೇ ಪಟ್ಟನ್ನು ಅದರ ಕಲಿತು ಬೇಜಾರಾಗಿ ಹೋಗ್ಬಿಟ್ಟ ಇವನಿಗೆ. ಏನಪ್ಪ ಇದು ಬಿಟ್ಟು ಬೇರೆ ಏನಿಲ್ಲ, ಎಲ್ಲರೂ ಬೇರೆ ಬೇರೆ ಪಟ್ಟುಗಳನ್ನು ಕಲಿತಾ ಇದ್ದಾರೆ, ನಾ ಮಾತ್ರ ಇದು ಒಂದೇ ಪಟ್ಟು ಕಲಿಸ್ಬಿಟ್ಟಿರಲ್ಲ, ನಮ್ಮ ಟ್ರೈನರ್ ಏನಪ್ಪ ಅಂತ ಹೇಳಿಬಿಟ್ಟು ಒಂದು ಟ್ರೈನರ್ಗೆ ಇನ್ನೇನು ಹೋಗೋಣ, ನನಗೆ ಭಾಳ ಬೇಜಾರಾಗಿದೆ, ನನಗೆ ಒಂದೇ ಪಟ್ಟು ಕಲಿತು ಬೇಜಾರಾಗಿದೆ, ದಿನೇ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿವರೆಗೆ ಇದನ್ನೇ ಮಾಡಿ ಭಾಳ ಬೇಸರ ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ಅವನೇನು ಮಾಡಿದ, ಟ್ರೈನರ್ ಹತ್ರ ಹೋದಾಗ ಟ್ರೈನರ್ ಕೂತಿದ್ದ. ನೀವು ಬಂದು ನೋಡಿಯಪ್ಪ, ನಿನ್ನ ಸಲುವಾಗಿನೇ ನಾನು ಹಾದಿ ಕಾಯ್ತಾ ಇದ್ದೆ, ಬಂದದ್ದು ಭಾಳ ಚೆನ್ನಾಗಾಯಿತು, ಇಲ್ಲಿ ನಾಡಿನಿಂದ ಇಲ್ಲೊಂದು ಕಾಂಪಿಟೇಷನ್ ಇದೆ, ಆ ಕಾಂಪಿಟೇಷನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಬಿಟ್ಟ. ಅಂತ ಕಣ ಇವನಿಗೆ ಸಖೇದವಾದ ಒಂದು ಆಶ್ಚರ್ಯ ಇವನಿಗೆ ತರುಣನಿಗೆ. ಏನಪ್ಪ, ನಾನು ಎಡಗೈ ಹೋಗಿದೆ, ಈ ಟ್ರೈನರ್ ಕಲಿಸಿದ್ದು ಒಂದೇ ಒಂದು ಪಟ್ಟು, ಇದನ್ನು ಆದರೂ ನಾನು ಕಾಂಪಿಟೇಷನ್ನಲ್ಲಿ ಅದರಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡುವಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಮನಸ್ಸಿಗೆ ಒಂಥರ ಅನಿಸ್ತು. ಏನೋ ಗೇಲಿಗೊಳಗಾಗ್ತೇನೋ, ಎಲ್ಲರೂ ಕೂಡಿ ಅಕ್ಕಪಕ್ಕದವರೆಲ್ಲ ನಗ್ತಾರ ಕಾಣ್ತದೆ, ಅದಕ್ಕೆ ನಾನು ಒಂದು ನಗೆಯ ವಸ್ತು ಆಗಿಬಿಡ್ತೇನೋ ಅಂದ್ಕೊಂಡ. ಆದರೂ ಕೂಡ ಟ್ರೈನರ್ ಭಾಳ ಕಾನ್ಫಿಡೆಂಟಾಗಿ, ಇಲ್ಲ ನೀನು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದ್ನಲ್ಲ, ಹಾಗೇ ಬಿಡಲಿ ಅಂತ ಹೇಳಿಬಿಟ್ಟು ಆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಂತ. ನೋಡಿ ಮಿರಾಕಲ್ ಹ್ಯಾಪನ್ಡ್. ಅವನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊದಲೇ ಪ್ರತಿದ್ವಂದಿ ಅಲ್ಲಿ ಎದ್ದ, ಅವನ ಜೊತೆಗೆ ಇದು ಮಾಡಿದ, ಒಂದು ತನಗೇನು ಕಲಿಸಿದ ಪಟ್ಟು ಹಾಕಿಬಿಟ್ಟ, ಅವನು ಕೆಳಗಡೆ ಬಿದ್ದ ಮೇಲೆ ಅವನು ಹೇಳಲೇ ಇಲ್ಲ. ಆಮೇಲೆ ಅವನು ಹೇಳ್ಬೇಕಂತ ಪ್ರಯತ್ನ ಮಾಡಿದ, ಮತ್ತೆ ಅವನ ಪಟ್ಟು ಸಡಿಲ್ಸ ಇಲ್ಲ, ಮತ್ತೆ ಅದನ್ನು ಪಟ್ಟು ಹಿಡಿದ್ಬಿಟ್ಟ. ಹೀಗಾಗಿ ಗೆದ್ದುಬಿಟ್ಟ. ಒಂದು ಸರಿ ಸುತ್ತಿನಲ್ಲಿ ಗೆದ್ದ, 2ನೇ ಸುತ್ತಿನಲ್ಲಿ ಗೆದ್ದ, ಹೀಗೆ
ಸುತ್ತುಗಳಾದಮೇಲೆ ಗೆದ್ದೀತಾ ಹೋದ. ಆನಂತರ ಒಂದು ಕಡೆ ಕೊನೆಗೊಂದು ಕಾಂಪಿಟೇಷನ್ ಕೊನೆಯ ರೌಂಡ್ನಲ್ಲಿಯೂ ಕೂಡ ಇವನೇ ಗೆದ್ದುಬಿಟ್ಟು ಇವನೇ ಅಲ್ಲಿ ಇಡೀ ಒಂದು ಚಾಂಪಿಯನ್ ಆಗಿಬಿಟ್ಟ. ಚಾಂಪಿಯನ್ ಆದಮೇಲೆ ಇವನಿಗೆ ಒಂದು ರೀತಿಯಿಂದ ವಿಚಿತ್ರ ಅನ್ನಿಸ್ತು. ಟ್ರೇನರು ನನಗೆ ಇಷ್ಟು ದಿವಸ ತರಬೇತಿ ಒಂದೇ ಪಟ್ಟಿಂದ ಕೊಟ್ಟಿದ್ದ, ಇವರೆಲ್ಲರೂ ನನ್ನ ಜೊತೆಗೆ ಸೆಣಸಾಡಿದವರೆಲ್ಲರೂ ಅನೇಕ ಪಟ್ಟುಗಳನ್ನು ಕಲಿತವರಿದ್ದರು. ಅವ್ರಿಗೆ ಯಾಕೆ ಇದು ಸಾಧನೆ ಆಗಿ ಯಾಕೆ ಅವರಿಗೆ ಇಂದ ಕಾಂಪಿಟೇಷನ್ ಮಾಡಿ ತಾವು ಮೊದಲಿಗೆ ಆಗಲಿಲ್ಲ, ನನಗೆ ಯಾಕೆ ಮೊದಲು ಪ್ರೈಸ್ ಬಂತು ಅಂತ ಹೇಳಿಬಿಟ್ಟು ಟ್ರೈನರ್ ಹತ್ರ ಹೋಗಿ ಮತ್ತೊಮ್ಮೆ ಪ್ರಶ್ನೆ ಕೇಳಿದೆ. ನೋಡಿ, ಅಲ್ಲ ಸರ್, ನೀವು ನನಗೆ ಒಂದು ಟ್ರೈನಿಂಗ್ ಕೊಟ್ರಿ, ನಾನು ಕಾಂಪಿಟೇಷನಲ್ಲಿ ಮೊದಲು ಪ್ರೈಸ್ ಬಂದೆ, ಭಾಳ ಥ್ಯಾಂಕ್ಸು, ಎಲ್ಲ ಭಾಳ ಸಂತೋಷ ಆಗಿದೆ, ನನಗೆ ಅತ್ಯಂತ ಸಂತೋಷ ಆಗಿದೆ. ನೀವು ಕಲಿಸಿಕೊಟ್ಟಿದ್ದ ಪಟ್ಟಿನಿಂದ ನಾನು ಒಂದು ಅದ್ವಿತೀಯವಾದ ಸಾಧನೆ ಮಾಡಿದೆ ಎಂಬ ಒಂದು ಸಂತೋಷ ನನಗಿದೆ. ಅದು ಮೈ ಎಲ್ಲ ಪುಳಕಗೊಂಡಿದೆ, ಎಲ್ಲ ಸರಿ. ಆದರೆ ಒಂದು ಪ್ರಶ್ನೆ ನನ್ನ ಮನದಲ್ಲಿದೆ. ನನಗೆ ಎಡಗೈ ಇಲ್ಲ ಅಂದಮೇಲೆ ನಾನು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಹೇಳಿದಾಗಲೇ ನನಗೊಂದು ರೀತಿಯಿಂದ ಸಂದೇಹ ಇತ್ತು, ನಾನು ಗೆದ್ದಿತ್ತೇನೋ ಇಲ್ಲ ಅಂಥೇಳಿ. ಆದರೆ ನಿಮಗೆ ಹ್ಯಾಕೆ ಖಾತ್ರಿ ಇತ್ತು ನಾನು ಕಾಂಪಿಟೇಷನಲ್ಲಿ ಗೆದ್ದಿತೇನೆ ಅಂತ ಅವನು ಕೇಳಿದ. ಅದಕ್ಕೆ ಟ್ರೈನರ್ನ ಕೇಳಿದ, ಇಲ್ಲ, ಆ ಕೆಳಗಡೆ ಬಿದ್ದಂಥ ಏನು ಪ್ರತಿದ್ವಂದ್ವಿ ಕೆಳಗಡೆ ಬಿದ್ದಿರ್ತಾನಲ್ಲ, ಅವನು ನಿನ್ನ ಎಡಗೈ ಹಿಡ್ಕೊಂಡು ಮೇಲೆ ಹೇಳಬೇಕಾಗ್ತದೆ. ನಿನ್ನ ಹತ್ರ ಎಡಗೈಯೇ ಇಲ್ಲ ಅಂದಮೇಲೆ ಅವ್ರಿಗೆ ಮೇಲೆ ಹೇಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಏನಾಯ್ತಂದರೆ, ನೀನು ಸಾಧನೆಯ ಶಿಖರವನ್ನು ಏರಿದೆಯೇ, ನನಗೆ ಗೊತ್ತಿತ್ತು ನಿನಗೆ ಆ ಒಂದು ಸಾಧನೆಯ ಹಂಬಲ ಇತ್ತು. ಆ ಹಂಬಲದ ಹಿಂದೆ ಬೆಂದು ಬಿದ್ದಿದ್ದಿ, ಅನೇಕ ಕನಸುಗಳನ್ನು ಕಂಡಿದ್ದಿ, ನಿರಂತರವಾಗಿ ಕನಸುಗಳನ್ನು ಕಂಡಿದ್ದಿಲ್ಲ. ಆ ಕನಸಿನ ಫಲ ಇದು. ಆ ಕಾರಣದಿಂದಾಗಿ ನಿನಗೆ ಯಶಸ್ಸು ನಿಮ್ಮ ಹತ್ರ ಒಲಿದು ಬಂತು. ಅದಕ್ಕಾಗಿ ಇಂಥ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಕನಸಿನ ಹಿಂದೆ ಇರತಕ್ಕಂಥ ಅನೇಕ ಪ್ರಯತ್ನಗಳಿರ್ತಾವಲ್ಲ, ಆ ಪ್ರಯತ್ನಗಳನ್ನು ಮರೆತು ನಾವು ಕನಸನ್ನು ಮರುದಿವಸ ಅಂದ ತಕ್ಷಣ ಅದು ನನಸಾಗ್ಬಿಡ್ಬೇಕು ಅಂತೇಳಿ ನಾವೇ ತಿಳ್ಕೊತೇವೆ. ಅದು ಯುವಕರೊಳಗೆ ಮಾಡುವಂಥ ದೊಡ್ಡ ತಪ್ಪು. ಎಲ್ಲ ಯುವಕರು ಕನಸು ಕಾಣ್ತಾರೆ, ಆದರೆ ಎಲ್ಲರೂ ಯುವಕರು IAS ಆಫೀಸರ್ ಆಗ್ಬೇಕಂತಾರೆ, ಎಲ್ಲ ಯುವಕರು KS ಆಫೀಸರ್ ಆಗ್ಬೇಕಂತಾರೆ, ಎಲ್ಲ ಯುವಕರು ಅದ್ವಿತೀಯ ಸಾಧನೆ ಮಾಡಬೇಕು ಅಂತಾರೆ. ಆದರೆ ಯಾಕಾಗಲ್ಲ ಅಂದರೆ, ಅದರ ಒಂದು ಪರಿಶ್ರಮ ಅಂತ ಇರ್ತದಲ್ಲ, ಹಗಲು ರಾತ್ರಿ ದಿವಸ ಹೇಗೆ ಹೋಗ್ತದೆ, ರಾತ್ರಿ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲದೆ ಅದರೊಳಗೇ ತಮ್ಮ ತದಾತ್ಮ ಭಾವದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಸಾಧನೆಯ ಶಿಖರಕ್ಕೆ ಏರೋಕ್ಕೆ ಸಾಧ್ಯ ಆಗ್ತದೆ. ಕಂಡ ಕನಸು ನನಸಾಗ್ತದೆ. ಅದಕ್ಕೆ ಕಂಡ ಕನಸು ನನಸಾಗಬೇಕಾದ್ರೆ ಅದರ ಹಿಂದೆ ಅತ್ಯಂತ ಮಹತ್ವದ ಒಂದು ವಿಷಯ ಅಂದರೆ ಪರಿಶ್ರಮ. ಸದಾಕಾಲ ಅದರ ಕುರಿತನ್ನೇ ಚಿಂತನೆ ಮಾಡೋದು, ಅದರ ಕುರಿತನ್ನೇ ನಾವು ಅದರ ಸುತ್ತಮುತ್ತಲೇ ಚಿಂತನೆ ಮಾಡ್ತಾ ಇದ್ದರೆ ಮಾತ್ರ ನಮಗೆ ಸಾಧನೆ ಒಲಿದು ಬರ್ತದೆ ಎಂಬ ಮಾತುಗಳನ್ನು ನಮ್ಮ ಯುವಕರು ಇವತ್ತು ಪದೇ ನೆನಪು ಮಾಡ್ಕೊಳ್ಬೇಕಾಗಿದೆ. ನಮ್ಮ ಯುವಕರು ಅನೇಕ ಕನಸುಗಳು ಕಾಣ್ತಾರೆ, ಆದರೆ ಸಾಧ್ಯ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಇದರ ಹಿಂದೆ ಪರಿಶ್ರಮ ಇರ್ತದೆ ಎಂಬ ಮಾತನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು.